ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಬುದ್ಧಿವಂತಿಕೆ ಹೆಚ್ಚು ದಿನ ನಡೆಯಲ್ಲ. ಇನ್ನು ಕಾನೂನು ವ್ಯಾಪ್ತಿಯಲ್ಲಿ ಇಡೀ ದೇಶ ಮಟ್ಟದಲ್ಲಿ ಇದೊಂದು ಚರ್ಚಿತ ವಿಷಯ ಆಗಬೇಕು. ಜೊತೆಗೆ ಕರ್ನಾಟಕದಿಂದ ನಮ್ಮ ಕಾನಿಪ ಧ್ವನಿ ಸಂಘಟನೆಯಿಂದ ನಿಮ್ಮೆಲ್ಲರ ಸಹಕಾರದಿಂದ ದೊಡ್ಡ ಮಟ್ಟದಾಗಿ ಧ್ವನಿ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅಕ್ರೆಡಿಟೇಷನ್ ಕಾರ್ಡ್ ಇರ್ಬೋದು. ಜೊತೆಗೆ ರಕ್ಷಣಾ ಕಾಯ್ದೆ, ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಕಂಪಲ್ಸರಿ ಆಗಬೇಕು. ಹಿರಿಯ ಪತ್ರಕರ್ತರಿಗೆ ಏನಿದೆ ಆ ಮಾಶಾಸನಕ್ಕೆ ಮಾನದಂಡಗಳು ಸಡಿಲಾಯ್ತಂದರೆ ಎಲ್ಲ ಪತ್ರಕರ್ತರಿಗೆ ಅದೊಂದು ಅನುಕೂಲತೆ ಆಗ್ತದೆ. ಜೊತೆಗೆ ಯಾವುದೇ ಇವತ್ತು ನಮ್ಮ ಪತ್ರಕರ್ತರು ಏನಿದ್ದಾರೆ ಅವರು ಇರ್ಬೋದು, ಅವರ ಕುಟುಂಬದವರ ಮೊಗದಲ್ಲಿ ಸಂತಸ ಯಾವಾಗ ಮೂಡಿದ್ರೆ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಂಗೆ ಅರ್ಥ. ನಿಜವಾದ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡುವಂಥ ಒಂದು ಸಿದ್ಧಾಂತ ಇವೆರಡನ್ನು ಮನಗಂಡು ನಮ್ಮ ಕಾನಿಪ ಧ್ವನಿಯಿಂದ ದೊಡ್ಡ ಮಟ್ಟದ ಬೃಹತ್ ಮಟ್ಟದ ಹೋರಾಟವನ್ನು ರೂಪಿಸ್ತಾ ಇದ್ದೀನಿ. ನಿರಂತರ ಸರ್ಕಾರನ ಅಣೆಯಕ್ಕಾಗಿ ಈ ಹೋರಾಟಗಳು ಇರುತ್ತವೆ, ಇದು ಯಾವತ್ತೂ ನಿಲ್ಲಲ್ಲ. ಇದ್ರ ಜೊತೆಗೆ ಇನ್ಮೇಲೆ ಕಾನೂನು ಹೋರಾಟ ತೀಕ್ಷ್ಣವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಕೇವಲ 1 ರಿಂದ 2 ವರ್ಷದಲ್ಲಿ ಕಾನೂನು ಹೋರಾಟ ಇರ್ಬೋದು, ನಮ್ಮ ಸಂಘಟನೆ ಒಂದು ಬದಲಾವಣೆ ದಿಕ್ಕಿರ್ಬೋದು. ಯಾವೊಂದು ಹಂತಕ್ಕೆ ಹೋಗುತ್ತಂದರೆ ಅಂಥ ಒಂದು ಹಂತಕ್ಕೆ ಹೋರಾಟದ ಮುಖಾಂತರ ನಾವು ತೊಗೊಂಡು ಹೋಗ್ತೀವಿ ಅಂತ ಹೇಳೋದ್ರ ಜೊತೆಗೆ ಮುಂದಿನ ತಿಂಗಳು 28ಕ್ಕೆ ಏನು ನಮ್ಮ ಭಟ್ಕಳದಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಇದೆ. ಅಲ್ಲಿ ಒಂದು ದೊಡ್ಡ ಮಟ್ಟದಾಗಿ ಮೆಡಿಕಲ್ ಮಾಫಿಯಾ ಜೊತೆಗೆ ಅಬಕಾರಿ ಮಾಫಿಯಾ ಅಂದರೆ ಪ್ರವಾಸೋದ್ಯಮ ಇಲಾಖೆ ಯಾವ ರೀತಿ ಅಬಕಾರಿ ಇಲಾಖೆ ದುರುಪಯೋಗ ಪಡಿಸ್ತಿದ್ದಾರೆ. ಇವತ್ತು KPME ಆ್ಯಕ್ಟ್ ಮೆಡಿಕಲ್ ಮಾಫಿಯಾ, ಡಾಕ್ಟ್ರುಗಳು, ಮೆಡಿಕಲ್ ಸ್ಟೋರ್ ಇರ್ಬೋದು, ರಕ್ತ ಪರೀಕ್ಷೆಗೆ ಇವರೆಲ್ಲ ಯಾವ ರೀತಿ ಜನರನ್ನ ವಂಚಿಸಿ ಅಧಿಕಾರಿಗಳು ಯಾವ ರೀತಿ ನಮ್ಮ ಹತ್ರ ಆಟ ಆಡ್ತಾರೆ ಅಂದ್ಬಿಟ್ಟು ಇವತ್ತು ಜನತೆಗೆ ಮುಖವಾಡ ತೆರೆದಿಡೋಕ್ಕೆ ನಮ್ಮ ಪಡೆ ಸನ್ನದ್ಧಾಗಿದೆ. ಜನವರಿ 28ರಿಂದ ಚಾಲನೆ ಆಗ್ತದಂತ ಇಡೀ ರಾಜ್ಯದ ಜನತೆಗೆ, ಸರ್ಕಾರಕ್ಕೆ ಎಚ್ಚರಿಕೆ ನೀಡೋ ಜೊತೆಗೆ ಇನ್ನು ಸಾರ್ವಜನಿಕರಿಂದ ನಮ್ಮ ಕಾನಿಪ ಧ್ವನಿ ನಮ್ಮ ಪತ್ರಿಕೆ ಬರೆಯೋದ್ರ ಜೊತೆಗೆ ಸಾಮಾಜಿಕ ಜಾಲತಾಣ ವಿಡಿಯೋ ಮಾಡೋದ್ರ ಜೊತೆಗೆ ಚಾನಲಲ್ಲಿ ಪ್ರಸಾರ ಮಾಡೋದ್ರ ಜೊತೆಗೆ ಜನರ ಜೊತೆಗೆ ಇನ್ಮೇಲೆ ಅವರ ಒಂದು ಸಾಮಾಜಿಕ ಕಳಕಳಿಯಲ್ಲಿ ನಮ್ಮ ಕಾನಿಪ ಧ್ವನಿ ತೊಡಗಿಸ್ಕೊಳ್ತದಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ದಿನ ಸರ್ ಎಷ್ಟು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಸರ್? ಇವತ್ತು ಒಂದು 600 ರಿಂದ 800 ಜನ ಭಾಗವಹಿಸಿದ್ರು. ಬಟ್ ಅಲ್ಲಿಗೆ ಏನಾಯ್ತು, ಇವತ್ತು ನಮ್ಮ ಶಾಮನೂರು ಶಿವಶಂಕರಪ್ಪರು ಏನು ತೀರಿದಾರಲ್ಲ, ಆ ತೀರಿದ ಒಂದು ನಿನ್ನೆಯಿಂದ ಅಪಪ್ರಚಾರ ರಾತ್ರಿ ಇಲ್ಲ ಅಧಿವೇಶನ ಮುಂದೋಯ್ತಂತೆ, ಹೋರಾಟನೂ ಮುಂದೋಯ್ತಂತೆ, ಇವತ್ತು ಏನೂ ನಡೆಯಲ್ಲಂತೆ, ಶೂನ್ಯ ಅಂತ ಈ ರೀತಿ ಅಪಪ್ರಚಾರ ಮಾಡಿದರು. ಅದನ್ನು ಮೀರಿ ರಾಜ್ಯದ ಮೂಲೆಯಿಂದ ಉದ್ದಗಲಕ್ಕೂ ಪದಾಧಿಕಾರಿಗಳು, ಸದಸ್ಯರು, ಅಧ್ಯಕ್ಷರು, ಜಿಲ್ಲಾಧಿಕಾರಿ ಬಂದಿದ್ದಾರೆ. ದೊಡ್ಡ ಮಟ್ಟದ ಇದು ಹೋರಾಟಕ್ಕೆ ಶಕ್ತಿ. ಆ ಮಟ್ಟದಾಗಿ ಇವತ್ತು ಕಾನಿಪ ಧ್ವನಿಯಲ್ಲಿ ಗಟ್ಟಿ ಕಾಳುಗಳಿದ್ದಾವೆ ಹೊರತು ಜೊಳ್ಳು ಕಾಳುಗಳು ಯಾವುದಿಲ್ಲ. ಇವತ್ತು ಹೋರಾಟ ಸಕ್ಸಸ್ ಆಗಬೇಕಾದ್ರೆ ಎಲ್ಲವನ್ನು ಬಿಟ್ಟು ಇವತ್ತೇನು ಬಂದಿದ್ದಾರಲ್ಲ ಪ್ರತಿಯೊಬ್ಬರಿಗೆ ಈ ಹೋರಾಟದ ಗೆಲುವು ಸಲ್ಲಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಸರ್, ನನ್ನ ಹೆಸರು ಬಂಗ್ಲೆ ಮಲ್ಲಿಕಾರ್ಜುನ್ ಅಂತ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರು. ಜೊತೆಗೆ ನನ್ನದೇ ಒಂದು ದಿನಪತ್ರಿಕೆ ಇದೆ, ಜರ್ನಲಿಸ್ಟ್ ವಾಯ್ಸ್ ದಿನಪತ್ರಿಕೆಯ ಪ್ರಧಾನ ಸಂಪಾದಕರು. ಜನವರಿ 1ರಿಂದ ನಮ್ಮದೇ ಚಾನಲ್ ಏನಿದೆ ಡಿಜಿಟಲ್ ಚಾನಲ್, ಜರ್ನಲಿಸ್ಟ್ ವಾಯ್ಸ್ ಡಿಜಿಟಲ್ ಚಾನಲ್ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಸ್ಟಾರ್ ಆಫ್ ಬಳ್ಳಾರಿ ಏನಿದೆ ಈ ಕಳೆದ 28 ವರ್ಷದಿಂದ ಪ್ರಕಟ ಆಗ್ತಿದೆ. ರಾಜ್ಯಾದ್ಯಂತ ಜನವರಿ 15ರಿಂದ ಸ್ಟಾರ್ ಆಫ್ ಬಳ್ಳಾರಿ ಪಾಕ್ಷಿಕದಿಂದ ಮಾಸಿಕಕ್ಕೆ ಬದಲಾವಣೆ ಮಾಡಿದ್ದೀನಿ. ಇನ್ನು ಪ್ರತಿ ತಿಂಗಳು ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತೈತೆ, ಜನತೆಯ ಪರವಾಗಿ ಏನೆಲ್ಲ ಜನರ ಪರವಾಗಿ ನಾನು ನಿಲ್ತಾ ಇದ್ದೀನಿ ಅಂತ ಹೇಳೋದ್ರ ಜೊತೆಗೆ ಎಲ್ಲ ಪತ್ರಕರ್ತರು ಯಾರನ್ನೇ ಟಾರ್ಗೆಟ್ ಇಟ್ಕೊಳ್ಳಾರ್ದ ಸಮಾಜದ ಸ್ವಸ್ಥ ಕಾಪಾಡೋಕ್ಕೆ ನಾವು ನೀವೆಲ್ಲ ಶ್ರಮಿಸಿ ಈ ಒಂದು ರಂಗದಲ್ಲಿ ಸಾಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ವೆಂಕಟೇಶ್ ನಾವಡ್ ಅವರೇ, ಚಿಕ್ಕರ್ ಉಲ್ಸೂರ್ ಅವರೇ, ಇರ್ಫಾನ್ ಎಸ್ ಬೆಳಿಗ್ಗೆ ಅವರೇ, SS ಪಾಟೀಲ್ ಸರ್ ಅವರೇ, ಅರುಣ್ ಕುಮಾರ್ ಸರ್ ಅವರೇ, ಜಾನ್ಸನ್ ಗೋಡೆ ಅವರೇ, ಇಸಾಕರ್ ಅವರೇ, ಫಿರೋಜ್ ಖಾದ್ರಿ ಅವರೇ, ಶಿವಕುಮಾರ್ ದೇವೇಂದ್ರ ಪೊಪ್ಪಾರ್ ಅವರೇ, ಕುಮಾರ್ ನಾಯಕ್ ಅವರೇ, ಅಶೋಕ್ ಸಿ ರಾಥೋಡ್ ಅವರೇ, ನಾಗರಾಜ್ ದೈವಜ್ಞ ಸರ್ ಅವರೇ, ದೇವರಾಜ್ ಅವರೇ, ದಾಮೋದರ್ ಮಗದೀರ್ ಅವರೇ, ರಾಮದಾಸ್ ಪ್ರಭುರ್ ಅವರೇ, BS ಮೋಹನ್ ಕವರ್ ಅವರೇ, ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತರ ಮಿತ್ರರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಹಾಗೂ ಪೊಲೀಸ್ ಸಮಸ್ತ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು,
ಪ್ರಮುಖವಾಗಿ ಒಂದು ಮತ್ತೆ ಖ್ಯಾತ ಉದ್ಯಮಿ ಬಹಳಷ್ಟು ಕಷ್ಟಾರ್ಜಿತದಿಂದ ತುತ್ತಿನ ಊಟಕ್ಕೂ ಪರದಾಡಿ ಇಂದು ಖ್ಯಾತ ಉದ್ಯಮಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದನ ಕಾರ್ಯಕ್ರಮ ಮತ್ತೆ ಈಗಾಗಲೇ ಅವರು ಫ್ಲೈಟ್ ಬುಕ್ ಆಗಿದೆ, ಹೋಗಕ್ಕೆ ರೆಡಿ ಆಗಿದ್ದಾರೆ. ನನ್ನ ಪ್ರಾಸ್ತಾವಿಕ ಮುಗಿದ ತಕ್ಷಣವೇ ಅವರಿಗೆ ಸನ್ಮಾನ ಮಾಡಿ ಕಳಿಸುವಂಥ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜಕ್ಕೂ ನಾನು ಕಳೆದ 2 ದಿನದ ಹಿಂದೆ ಶಿರೂರು ಅವರ ಗ್ರಾಮಕ್ಕೆ ಹೋಗಿದ್ದೆ. ಇನ್ವಿಟೇಷನ್ ಕೊಡೋಕೆ ನಾನು, ನಮ್ಮ ಉಡುಪಿ ಜಿಲ್ಲಾಧ್ಯಕ್ಷರು ದಾಮೋದವರು, ನಮ್ಮ ಕರಾವಳಿ ಭಾಗದ ಅಧ್ಯಕ್ಷರಾದಂಥ ಕುಮಾರ್ ನಾಯಕ್